ಪಕ್ಷ ಮಾರ್ಕ್ಸ್ವಾದಿ ಲೆನಿನ್ವಾದಿ ಈ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಘೋಷಣೆ ಮಾಡ್ತದೆ. ಅದೇ ರೀತಿಯಾಗಿ ಇಂಥ ಜನವಿರೋಧಿ ನೀತಿಯನ್ನು ಖಂಡಿಸಿ ಪ್ರತಿಭಟಿಸಿರುವಂಥ ಈ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘಕ್ಕೆ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಕಾರಣ ಏನಂತೇಳಿದರೆ, ನಮ್ಮ ನಾಳುತ್ತಿರುವಂಥ ಸರ್ಕಾರ ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ, ಬಂಡವಾಳಿಗರಿಂದ ಬಂಡವಾಳಿಗರಿಗಾಗಿ ಆಳಲ್ಪಡ್ತಿರುವಂಥ ಸರ್ಕಾರ. ಈ ಮಾತನ್ನು ಯಾಕೆ ಹೇಳಿದೀವಿ ಅಂತ ಹೇಳಿದರೆ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇವತ್ತು ಜನ ಪ್ರತಿಭಟಿಸ್ತಾ ಇದ್ದಾರೆ. ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿದ್ರು, ಅದನ್ನು ಪ್ರತಿಭಟಿಸ್ತಿದ್ದಾರೆ. 3 ಕೃಷಿ ರಂಗದ ಕತ್ತು ಕೊಯ್ಯುವಂಥ ಕಾಯ್ದೆಗಳನ್ನು ಜಾರಿಗೆ ತಂದರು. ಡೆಲ್ಲಿನಲ್ಲಿ ಅಂಥದ್ದೊಂದು ಪ್ರತಿಭಟನೆ ಬಹಳ ದೊಡ್ಡ ಸ್ವತಂತ್ರ ಚಳುವಳಿಯ ನಂತರ 2ನೇ ಸ್ವತಂತ್ರ ಸಂಗ್ರಾಮದ ರೀತಿ ನಡೀತಿರುವಂಥ ರೈತರ ಚಳುವಳಿ ಇವತ್ತು ನಡೀತಾ ಇದೆ. ಅದು ಕೃಷಿ ರಂಗಕ್ಕೆ ಸಂಬಂಧಪಟ್ಟಂಥ ವಿಚಾರ. ಬ್ಯಾಂಕ್ಗಳ ಖಾಸಗೀಕರಣ ನಡೆದಿದೆ, ಶಿಕ್ಷಣದ ಖಾಸಗೀಕರಣ ನಡೆದಿದೆ, ವಿಮೆಯ ಏನು LIC ಏನಿತ್ತು ಅದ್ರ ಖಾಸಗೀಕರಣ ನಡೆದಿದೆ. ಒಟ್ಟಾರೆ ದೇಶದ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಬೇಕಾದಂಥ 9 ರತ್ನಗಳು ಸೇವಾ ವಲಯ ಅಂತ ಏನು ಕರಿತಿದ್ರು, ಅವೆಲ್ಲವನ್ನ ಅದಾನಿ ಅಂಬಾನಿ ಕಾರ್ಪೊರೇಟರಿಗೆ ಮಾರೋದ್ರ ಮೂಲಕ ಈಗ ಜನರ ಜೀವನದ ಮೇಲೆ ನೇರವಾಗಿ ಕೈ ಹಾಕೋದ್ರ ಮೂಲಕ ನಾವು ಬಂಡವಾಳಿಗರ ಸರ್ಕಾರ, ಕಾರ್ಪೊರೇಟರ ಸರ್ಕಾರ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಗತ್ಯ ವಸ್ತು ಬೆಲೆಗಳು ಏರ್ತಾ ಇದೆ. ಇದಕ್ಕೆ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದು ನಾವು ಹೀಗೆ ವಿಶ್ಲೇಷಣೆ ಮಾಡಬೇಕಾಗ್ತದೆ. ತಾವು ಅಧಿಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವತ್ತಿನ ಆಡಳಿತ ಪಕ್ಷವನ್ನು ವಿರೋಧಿಸಿ BJP ಸೇರಿದಂತೆ, ಇದನ್ನ ಯಾರು ತಪ್ಪಾಗಿ ತಿಳ್ಕೊಳ್ಳಬಾರದು, ಆಟೋ ಚಾಲಕರ ಸಂಘದಲ್ಲಿ ಸರ್ವ ಪಕ್ಷದ ಸದಸ್ಯರು ಇದ್ದೀರಿ. ಆದರೆ ನಾವು ಚಿನ್ನದ ಸೂಜಿ ಅಂತೇಳಿ ಕಣ್ಣಿಗೆ ಚುಚ್ಚಿಕೊಳ್ಳಿಕ್ಕೆ ಆಗೋದಿಲ್ಲ. ಜನವಿರೋಧಿ ನೀತಿ ಯಾವುದೇ ಪಕ್ಷ ಮಾಡಿದ್ರು ಈ ದೇಶದ ಪ್ರತಿಯೊಬ್ಬ ಪ್ರಜೆ, ಚಾಲಕರು ಮಾಲೀಕರು ಸೇರಿದಂತೆ ನಾವೆಲ್ಲ ವೋಟ್ ಮಾಡಿದಂಥವರು ಅನ್ಯಾಯ ದೂರದ ಪ್ರತಿಭಟಿಸಲೇಬೇಕಾಗ್ತದೆ. ಅದರ ಭಾಗವಾಗಿ ಈ ಮಾತು. ಇವತ್ತು ಕೇಂದ್ರ ಸರ್ಕಾರ ಅವತ್ತು ವಿರೋಧ ಪಕ್ಷದಲ್ಲಿತ್ತು. ಪೆಟ್ರೋಲ್ ಬೆಲೆ ಹೆಚ್ಚಳ ಆದ ಕೂಡಲೇ ನಾನಾ ಥರದ ಹೋರಾಟಗಳನ್ನ ಮಾಡ್ತಿದ್ರು. ಕತ್ತೆ ಹೊಡ್ಕೊಂಡು ಬರೋರು, ಕೊಡಪಾನ ಹಿಡ್ಕೊಂಡು ಬರೋರು, ಗ್ಯಾಸ್ ಅಂಡೆ ಹಿಡ್ಕೊಂಡು ಬರ್ತಿದ್ರಿ, ಇನ್ನು ಗಾಡಿ ಮೇಲೆ ಬರ್ತಿದ್ರಿ, ಎಳ್ಕೊಂಡು ಬರ್ತಿದ್ರಿ, ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಬಂದು ಇಲ್ಲಿ ಮಾತಾಡಿ ಕಂಡಾಗ ಮಾತಾಡಿ ಹೋಗ್ತಿದ್ರಿ. ಇವತ್ತು ನಿಮ್ಮ ನಾಲಿಗೆ, ನಿಮ್ಮ ಬಾಯಿ ಇವತ್ತು ಏನಾಗಿದೆ? ಯಾಕೆ ಮಾತಾಡ್ತಿಲ್ಲ? ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗ ನಮ್ಮ ಅಮರತ್ ಅವ್ರು ಹೇಳಿದ್ರು ನೀವು GST ಹಾಕಿ ಅಂತ. ಇವರು GST ಹಾಕಿದ್ರು ಸರ್ಕಾರ ಇರಲ್ಲ. ದೇಶದ ಪೆಟ್ರೋಲ್ ಡೀಸೆಲ್ ಯಾರ ಕೈಯಲ್ಲಿದೆ? ಅಂಬಾನಿ ಕುಟುಂಬದ ಕೈಯಲ್ಲಿದೆ. ಬಾಂಬೆ ಹೈನಲ್ಲಿ ಪೆಟ್ರೋಲ್ ಸಿಗ್ತದೆ, ಡೀಸೆಲ್ ಸಿಗ್ತದೆ. ದಿಸ್ಪುರ್, ಅಸ್ಸಾಂನ ದಿಸ್ಪುರ್ನಲ್ಲಿ ಸಿಗ್ತದೆ. ಆಂಧ್ರದ ವಿಶಾಖಪಟ್ಟಣದಲ್ಲಿ ಸಿಗ್ತದೆ. ಇವೆಲ್ಲ ಯಾರ ಕೈಯಲ್ಲಿದೆ ಅಂತ ಕೇಳಿದ್ರೆ ಅಂಬಾನಿ ಕುಟುಂಬದಲ್ಲಿದೆ. ಗ್ಯಾಸ್ ಕೂಡ ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅಂತಲ್ಲಿ ವಿಜಯವಾಡದ ಹತ್ರ ಗ್ಯಾಸ್ ಸಿಗ್ತದೆ. ಅಲ್ಲಿ 50 ಎಕರೆ ಹೇಳಿದ್ರೆ 500 ಎಕರೆ ಬೇಲಿ ಹಾಕ್ಲಿಕ್ಕೆ ಕೊಟ್ಟವ್ರು ಅವರಿದೆ ಕೇಂದ್ರ ಸರ್ಕಾರ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹೆಚ್ಚಳ ಮಾಡೋದ್ರ ಮೂಲಕ ಕಾರ್ಪೊರೇಟರ ಲಾಭವನ್ನ ಹೆಚ್ಚು ಮಾಡಿದ್ದಾರೆ. ಕೇಂದ್ರ ಸರ್ಕಾರ 36 ರೂಪಾಯಿ, ರಾಜ್ಯ ಸರ್ಕಾರಕ್ಕೆ 33 ರೂಪಾಯಿ 1 ಲೀಟರ್ ಪೆಟ್ರೋಲ್ಗೆ. ಅಂದ್ರೆ ಅದೆಲ್ಲ ಯಾರಿಗೆ ಹೋಗ್ತದೆ? ಸರ್ಕಾರಕ್ಕೆ ಹೋಗೋ ಪ್ರಶ್ನೆನೇ ಅಲ್ಲ, ಅದು ನೇರವಾಗಿ ಕಂಪನಿಗೆ ಹೋಗ್ತದೆ. ಕಂಪನಿಯಲ್ಲಿ ಇರೋದು ಸರ್ಕಾರ. ಇವರು ಮಂಡಿ ಊರಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಎಲ್ಲವನ್ನ ನಿಯಂತ್ರಣ ಮಾಡಬೇಕು. ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇವತ್ತೇನಾಗಿದೆ? ಯಾವ ಕಾಯ್ದೆಗಳು ಎಲ್ಲವೂ ಕೂಡ ಅವರ ಫೇವರ್ ಆಗಿದೆ. ಮೊನ್ನೆ ಬಜೆಟ್ ನೋಡಿದಿರಿ. ಇವತ್ತು ನಿನ್ನೆ ಗ್ಯಾಸಿನ ಬೆಲೆ ಏರಿಸಿದ್ದಾರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಕೈ ಸಿಗ್ತಿಲ್ಲ. ಅವ್ರು ಹೇಳ್ದಂಗೆ ಸ್ಲೋ ಪಾಯ್ಸನ್ ಆಗಿ 10 ರೂಪಾಯಿ 15 ಪೈಸೆ ಅಂತ ಈಗ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಈ ರೀತಿಯಾದಂಥ ಹೇರಿಕೆ ಮಾಡ್ತಾನೆ ಇದ್ರದ ನಿಯಂತ್ರಣಕ್ಕೆ ಬರುವ ಸೂಚನೆಗಳೇ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇಡೀ ದೇಶ ಜನ ಪ್ರತಿಭಟಿಸ್ತಿದ್ದಾರೆ, ಮಾತಾಡ್ತಿಲ್ಲ. ಆದ್ರೆ ಏನಾಗ್ತದೆ? ಮಾತಾಡುವಾಗ ನೀವೇನೇ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ್ರೂ ಕೂಡ ಒಂದು ರೋಗ ಇದೆ. ಭಾರತ ದೇಶದಲ್ಲಿ ಒಂದು ರೋಗ ಇದೆ. ಆ ರೋಗದಲ್ಲಿ ನಾವು ಇದೀವಿ. ನಾವು ನಮ್ಮ ಶತ್ರುಗಳನ್ನ ಬೆಂಬಲಿಸಿದವರು, ನಮ್ಮ ದೇಶದ ಪ್ರಜೆಗಳನ್ನ ಬೆಂಬಲಿಸೋರಲ್ಲ. ಬ್ರಿಟಿಷರನ್ನ 200 ವರ್ಷ ಬಿಟ್ಟುಕೊಂಡವರು. ಅದೇ ಕಾಯ್ದೆ, ಅದೇ ಬೀಜ, ಬ್ರಿಟಿಷರು ಹಾಕಿ ಹೋಗಿದ್ದಂತ ಬೀಜ ಅಧಿಕಾರಕ್ಕೆ ಬಂದಿದೆ. ಬ್ರಿಟಿಷರು ಅದೇ ಪಾಲಿಸಿನ ತಂದಿದ್ರು, ಇವರು ಅದೇ ಪಾಲಿಸಿನ ತಂದಿದ್ದಾರೆ. ಭಾರತ ದೇಶದಲ್ಲಿ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ರೋಗ, ಕೊರೋನಾ ರೋಗದಿಂದ ಜನ ತತ್ತರಿಸಿ ಹೋಗಿದ್ದಾರೆ.
ಕೂಲಿಗಳು ಸಿಗ್ತಾ ಇಲ್ಲ, ರೈತರು ಬೆಳೆಯುವಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಜನರಿಗೆ ಕೂಲಿ ಸಿಗ್ತಿಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಯ್ತು ಅಂದ್ರೆ ಕೂಲಿ ಕಾರ್ಮಿಕರು ಮಕ್ಕಳು ತಂದಿರುವಂತ ಆಟೋಗಳು ನಡೆಯೋದಿಲ್ಲ, ಟ್ಯಾಕ್ಸಿಗಳು ನಡೆಯೋದಿಲ್ಲ, KSRTC ಬಸ್ಸಿನ ದರ ಸದ್ಯದಲ್ಲೇ ಹೆಚ್ಚಳ ಮಾಡ್ತಾರೆ, ಸಾಮಾನ್ಯ ಜನ ತಿರುಗಾಡ್ಲಿಕ್ಕೆ ಆಗೋದಿಲ್ಲ. ಅದಷ್ಟು ಮಾತ್ರ, ಇದಕ್ಕೆ ಕಾರಣ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆದ ಕೂಡಲೇ ಅಗತ್ಯ ವಸ್ತುಗಳ ಬೆಲೆ ತಾನೇ ಏರ್ಲಿಕ್ಕೆ ಶುರುವಾಗಿದೆ. ಇವತ್ತು ಅಕ್ಕಿ ಕಾಳು ಜೋಳ ಸಕ್ಕರೆ ಎಲ್ಲ ಬೆಲೆ ಏರ್ತಾ ಇದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಿದೆ. ಸೊ ಇದನ್ನು ಖಂಡಿಸೋರು ಯಾರು? ನಾವೆಲ್ಲರೂ ಕೂಡ ಖಂಡಿಸಬೇಕು, ನಮ್ಮ ಜವಾಬ್ದಾರಿ ಇದೆ. ಆದ್ರೆ ಸರ್ಕಾರ ಏನಾಗಿದೆ, ಜನರ ನಡುವೆಯಲ್ಲಿ ಬೇರೆ ಭ್ರಮೆಯನ್ನ ಬಿತ್ತುತ್ತಾ ಇದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭ್ರಮೆಯನ್ನ ಬಿತ್ತುತ್ತಾ ಇದೆ. 15 ಲಕ್ಷ ಹಾಕ್ತಿವಂದ್ರು, ನಮಗೆ ಭ್ರಮೆ ಬರಲಿಲ್ಲ. 50 ರೂಪಾಯಿ ಡೀಸೆಲ್ ಪೆಟ್ರೋಲ್ ಮಾಡ್ತೀವಂದ್ರು, ಭ್ರಮೆ ಬರಲಿಲ್ಲ. GST ಹಾಕಿ ದೇಶವನ್ನು ಅಭಿವೃದ್ಧಿ ಮಾಡ್ತೀವಂದ್ರು, ಅಭಿವೃದ್ಧಿ ಮಾಡಲಿಲ್ಲ, ದೇಶ ದಿವಾಳಿ ಆಗ್ತಿದೆ. ಒಂದು ರೋಗಕ್ಕೆ ಔಷಧಿ ಕಂಡುಹಿಡಿಲಿಕ್ಕಾಗ್ಲಿಲ್ಲ, ಅನ್ನಿಲ್ದನಿಗೆ ಅನ್ನ ಕೊಡಕ್ಕಾಗ್ಲಿಲ್ಲ, ಕುಡಿಯಕ್ಕೆ ನೀರು ಕೊಡಕ್ಕಾಗ್ಲಿಲ್ಲ. ನಿಮ್ಮ ಸಾಲ ಎಷ್ಟಿದೆ? UPA ಸರ್ಕಾರ ಇದ್ದಾಗ 46 ಲಕ್ಷ ಕೋಟಿ ಸಾಲ ಇದ್ದಿದ್ದು ಇವತ್ತು 88 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ, ಈ ಸಾಲ ದುಡ್ಡು ಎಲ್ಲಿದೆ? ಏನು ಖರ್ಚು ಮಾಡಿದಿರಿ? ಮೂಗಿಗೆ ತುಪ್ಪ ಸವರ ನೀತಿಗಳನ್ನ ಮಾಡ್ತೀರಿ, ಜನರನ್ನ ಮೂರ್ಖರನ್ನ ಮುಟ್ಟಾಳರಾಗಿ ಮಾಡ್ತಿದ್ದಾರೆ. ನಾವು ಮೂರ್ಖರು ಮುಟ್ಟಾಳರಾಗಬಾರ್ದು. ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ರೂ ಕೂಡ ಇಂಥ ನೀತಿಯನ್ನು ನಾವು ಖಂಡಿಸಲೇಬೇಕಾಗ್ತದೆ. ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ನಿಮ್ಮ ವಾಹನದ ಬಿಡಿ ಭಾಗಗಳದೇನಿತ್ತಲ್ಲ ಅದ್ರ ಬೆಲೆ ಹೆಚ್ಚು ಮಾಡಿದ್ದಾರೆ. ನೀವು ಸಾಲ ಮಾಡಿ ಆಟೋ ತಂದ್ರೆ ಸಾಲ ಕೊಡುವ ಬ್ಯಾಂಕು ಸರ್ಕಾರದಲ್ಲ, ಸರ್ಕಾರದ ಬ್ಯಾಂಕ್ ಆದ್ರೆ ಕೋರ್ಟಲ್ಲಿ ಹೋಗಿ ನಾವು ಡಿಫಾಲ್ಟರ್ ಆಗಿ ನಾವು ಇನ್ನೇನು ಸಾಲಗಳನ್ನ ಮಾತಾಡಿ ಅದಾಲತ್ನಲ್ಲಿ ಕಂತುಗಳ ಮೂಲಕ ಕಟ್ಟಬೇಕಿತ್ತು. ಇವತ್ತು ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳಾಗಿದೆ, ಹೆಸರು ಗೊತ್ತಿಲ್ಲದ ಬ್ಯಾಂಕ್ಗಳನ್ನು ತರ್ತಿದ್ದಾರೆ. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ 200 ಎಕರೆ ತೋಟನ ಸೀಸ್ ಮಾಡಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ನಾಳೆ ನಿಮ್ಮ ರಿಕ್ಷಾವನ್ನ ತಂದು ಅಲ್ಲಿ ಲಾಕ್ ಮಾಡಿರ್ತಾರೆ, ಮೈದಾನವನ್ನ ಕಾಂಟ್ರಾಕ್ಟ್ ತಗೊಳ್ತಾರೆ, ಅಲ್ಲಿ ತಂದು ಸೀಜ್ ಮಾಡ್ತಾರೆ. ಗಾಡಿ ಓಡಿಸ್ಲಿಕ್ಕೆ ಆಗೋದಿಲ್ಲ, ಸಾಲ ತಗೊಂಡ ಮೇಲೆ ನಿಮ್ಗೆ ಸೂಲ ಹಾಕ್ತಾರೆ. ಇದು ಇವತ್ತು ನಿನ್ನೆದಲ್ಲ, ಅದು ಬಹಳ ಶುರುವಾಗಿದೆ. ಆದರೆ ಇವರು ಇಲ್ಲಿ ತನಕ ಅಧಿಕಾರ ಮಾಡಿದ ಸರ್ಕಾರಗಳಿಗಿಂತ ಕಠೋರವಾದ ಕಾಯ್ದೆಗಳನ್ನ ಈ ಮೂಲಕ ತರ್ತಿದ್ದಾರೆ. ತೈಲ ಬೆಲೆ ಹೆಚ್ಚಳ ಒಂದು ಕಡೆ, ಪೆಟ್ರೋಲ್ ಡೀಸೆಲ್ ನೀವು ಆಟೋಕ್ಕೆ ಬಳಸುವಂತ ಆಯಿಲ್ ಏನ್ ಹಾಕ್ತಾರೆ, ಆಯಿಲ್ ಬೆಲೆ ಹೆಚ್ಚಳ ಆಗಿದೆ, ಸ್ಪೇರ್ ಪಾರ್ಟ್ಸ್ ಬೆಲೆ ಹೆಚ್ಚಳ ಆಗಿದೆ, ಬ್ಯಾಂಕ್ ಬಡ್ಡಿ ದರ ಹೆಚ್ಚಳ ಆಗಿದೆ, ಸರ್ವಿಸ್ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರೋಡ್ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆಕ್ಸಿಡೆಂಟ್ ಆದ್ರೆ ವಿಮೆಗಳನ್ನ ಕೊಡ್ಲಿಕ್ಕೆ ವಿಮಾ ಕಂಪನಿಗಳಿತ್ತು ಸರ್ಕಾರದ್ದು. ಇವತ್ತು ಖಾಸಗಿಯವರಿಗೆ ಮಾಡಿರೋದ್ರಿಂದ ನೀವು ಆಕ್ಸಿಡೆಂಟ್ ಮಾಡಿದ್ರೆ ಇನ್ಸೂರೆನ್ಸ್ ಕಂಪನಿಯವರು ಕೊಡೋದಿಲ್ಲ. ನೆನಪಿಟ್ಕೊಳ್ಬೇಕಾಗಿದೆ, ಆಕ್ಸಿಡೆಂಟ್ ಆದ್ರೆ ನೀವು ಡ್ರೈವರ್ಗಳ ಮೇಲೆ ಕೇಸ್ ಹಾಕಿ ಯಾರು ಗಾಡಿ ಓಡಿಸ್ತಿದ್ರು ಅವರು ಕಂಪನಿಯವರು 50% ಕೊಟ್ರೆ ಇನ್ನು 50% ಮನೆ ಹರಾಜು ಮಾಡ್ತಾರೆ, ಕೇಸ್ ಹಾಕ್ತಾರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು, ಯಾಕಂದ್ರೆ ಓದು ಬರ ಗೊತ್ತಿರಲಾರ್ದನೆ ಏನಾಗೋದಿಲ್ಲ. ಸರ್ಕಾರ ಬಂದ್ರೆ ಮೊದಲಿದ್ದ ಪಾಲಿಸಿ ಇದ್ರೆ ಖಂಡಿತ ಇಲ್ಲ, ಒಟ್ಟು ಗಾಡಿಗಳನ್ನ ಓಡಿಸಬಾರದು. ಈಗ ಎಲ್ಲಿ ತನಕ ಬಂದಿದ್ದಾರೆ ಅಂತ ಕೇಳಿದ್ರೆ, ಒಂದು ಬೈಕ್ ಇದ್ರೆ, ಒಂದು TV ಇದ್ರೆ ರೇಷನ್ ಕಾರ್ಡ್ ಬಂದ್. 200 ವರ್ಷ ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ಹೋರಾಡಿ ಹುತಾತ್ಮರಾದಂತ ಆ ಸ್ವತಂತ್ರ ಹೋರಾಟಗಾರ ಆಶಯಗಳೆಲ್ಲ ಏನು? ಈ ದೇಶಕ್ಕಾಗಿ ಇಂಥ ಅಭಿವೃದ್ಧಿಗಾಗಿನೇ ನೀವು ದೇಶ ಘೋಷಣೆ ಮಾಡಿದ್ದ? ಅಭಿವೃದ್ಧಿ ಮಾಡ್ತಿದೀವಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಬಣ್ಣ ಬಣ್ಣದ ಭಾಷಣಗಳನ್ನು ಮಾಡಿದ್ರಿ. ಬಣ್ಣದ ಟಿವಿಲಿ ಪ್ರತಿ ಬಾರಿ ಮೀಟಿಂಗ್ ಭಾಷಣ ಮಾಡೋದಲ್ಲಿ ದೇಶವನ್ನು ಅಭಿವೃದ್ಧಿ ಮಾಡ್ತಿದೀವಿ. ಖಂಡಿತ ದೇಶ ಅಭಿವೃದ್ಧಿ ಆಗ್ತಿಲ್ಲ. ಪ್ರತಿಯೊಬ್ಬ ಕೂಲಿ ಮಾಡೋರಿಂದ ಹಿಡಿದು ವ್ಯಾಪಾರ ಮಾಡುವ ಸಣ್ಣ 10 ಲಕ್ಷ 20 ಲಕ್ಷ ಅಲ್ಲ, 50 ಕೋಟಿ 500 ಕೋಟಿಯಲ್ಲಿ ಇರುವಂತ ಕೈಗಾರಿಕೋದ್ಯಮಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳು ಬರ್ತಿದೆ, ಅಂಬಾನಿ, ಅದಾನಿ, ಅಮಿತ್ ಶಾ ಮತ್ತು ಮೋದಿ, 4 ಜನ ದೇಶ ಆಳೋರು. ಉಳಿದವರೆಲ್ಲ ಚಪ್ಪಾಳೆ ತಟ್ಟೋರು. ಆ ಚಪ್ಪಾಳೆ ತಟ್ಟಿದ್ದು ನಮ್ಮ ಟಿವಿಲಿ ನೋಡಿ ಇಲ್ಲಿ ಒಂದಿಷ್ಟು ಜನ ರಾಜಕಾರಣಿಗಳಿದ, ಅವರು ಚಪ್ಪಾಳೆ ತಟ್ಟೋರು. ನಾವು ಪ್ರಶ್ನೆ ಕೇಳ್ತೀವಿ, ಬಿಜೆಪಿಯಲ್ಲಿ ಇರೋರು ಅಥವಾ ಇನ್ಯಾವುದೇ ಪರ್ಯಾಯ ಸಂಘಟನೆಯಲ್ಲಿ ಇರೋರು ನೀವು ಅನ್ನ ತಿನ್ನೋದಿಲ್ವಾ? ಅನ್ನದ ಬೆಲೆ ನಿಮಗೆ ಗೊತ್ತಿಲ್ವಾ? ನೀವು ಗಾಡಿ ಓಡಿಸಲ್ವಾ? ಗಾಡಿಯ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಲಾಗಿದೆಯಲ್ಲ, ಯಾಕೆ ನೀವು ಸಾಮೂಹಿಕ ರಾಜೀನಾಮೆ ಘೋಷಣೆ ಮಾಡಬಾರದು? ಇಂಥ ಜನವಿರೋಧಿ ಸರ್ಕಾರ ನಮಗೆ ಬೇಡ. ನಾವು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು, ಶಾಲೆ ಫೀಸ್ ಕಟ್ಟಲಿಕ್ಕೆ ಆಗ್ತಿಲ್ಲ, ಒಂದು ಕಡೆಯಿಂದ ರೋಗ ಅಂತೇಳಿ ಒಬ್ಬರೇ ಒಂದು ಧ್ವನಿ ಮಾಡ್ತಾ ಇಲ್ಲ. ಅದರ ಬದಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಹೆಚ್ಚಳಾಗಿದೆ ಅಂತ ಕೇಳಿದ್ರೆ ಶ್ರೀಲಂಕಾಕ್ಕೆ ಹಾಕಿಲ್ಲ, ಪಾಕಿಸ್ತಾನಕ್ಕೆ ಹಾಕಿಲ್ಲ, ಸಣ್ಣ ದೇಶ ಮ್ಯಾನ್ಮಾರ್ ಅಂತ ದೇಶದಲ್ಲಿ ಯಾಕೆ ಆಗೋದಿಲ್ಲ, ನೇಪಾಳ ನಮ್ಮಿಂದ ಪೆಟ್ರೋಲ್ ಖರೀದಿ ಮಾಡೋದು ದೇಶದಲ್ಲಿ ಯಾಕೆ ಆಗ್ತಿಲ್ಲ? ನೀವು ಹಾಕುವ ತೆರಿಗೆಗಳೇನಿದೆಯಲ್ಲ, ಆ ತೆರಿಗೆಗಳು ನಮ್ಮನ್ನು ಬಾಧಿಸ್ತಾ ಇದೆ. ಆ ಕಾರಣದಿಂದ ಇನ್ನೊಂದು ಕಡೆ ದೇವರು ಧರ್ಮದ ಭ್ರಮೆ ಬಿತ್ತೋದು, ಇನ್ನೊಂದು ಕಡೆ ಜಾತಿಯ ಬೀಜ ಬಿತ್ತೋದು, ಇಡೀ ದೇಶವನ್ನ ಸಂಪೂರ್ಣವಾಗಿ ಒಂದೇ ಏಟಿಗೆ
ಭಾರತ ಮಾತೆ ಬಲೋ ಭಾರತ್ ಮಾತಾ ಅಂತ ಹೇಳ್ತಾನೆ. ಭಾರತ ಮಾತೆಯನ್ನ ಅದಾನಿ ಅಂಬಾನಿ ಅವರು ತಕ್ಕಡಿಲಿ ಇಟ್ಟಿದ್ರಲ್ಲ, ಇದು ಇತಿಹಾಸದಲ್ಲಿ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಅಲ್ಲ, ನಾವು ತಿನ್ನುವಂತ ಪ್ರತಿಯೊಂದು ವಸ್ತುಗಳ ಬೆಲೆ ಏರ್ತಾ ಇದೆ. ಅದು ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಯಾವಾಗ ಕಡಿಮೆ ಆಗ್ತದೆ, ಅಗತ್ಯ ವಸ್ತುಗಳ ಬೆಲೆ ಅವಾಗ ಕಡಿಮೆ ಆಗ್ತದೆ. ಇದು ಸದ್ಯಕ್ಕೆ ಆಗುವಂತ ಸಿಚುವೇಶನ್ ಅಲ್ಲಿ ಇಲ್ಲ ಇವತ್ತು. ಯಾಕಂತ ಹೇಳಿದ್ರೆ ರೋಗಕ್ಕೆ ಬರೀ ಭ್ರಮೆ ಬಿತ್ತಿದ್ದಾರೆ. ಕಂಪನಿಗಳಿಗೆ ಇವತ್ತು ಆಡಳಿತ ಮಾಡ್ಲಿಕ್ಕೆ ಅವಕಾಶ ಮಾಡಿದ್ದಾರೆ. ಕೈಗಾರಿಕೋದ್ಯಮಿಗಳ ಸಾಲ ಎಷ್ಟು ಮನ್ನಾ ಮಾಡಿದಿರಲ್ಲ, ಆದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡ್ಲಿಕ್ಕೆ ಅವ್ರಿಂದ ಆಗೋದಿಲ್ಲ. ಸೊ ಆ ಹಿನ್ನೆಲೆ ಆಟೋ ಚಾಲಕರು ಅಂತ ಹೇಳಿದ್ರೆ 24 ಗಂಟೆ ನೀವು 100 ರೂಪಾಯಿ ಡೀಸೆಲ್ ಹಾಕ್ಸಿ 200 ರೂಪಾಯಿ ದುಡಿದ್ರೆ ನೀವು ಸಾಲ ಕಟ್ಟಲಿಕ್ಕೆ ಆಗ್ತದೆ. ತಿಂಡಿ ಅದ್ರಾಗ ಮಾಡಬೇಕು, ಸಾಲ ಕಟ್ಟಬೇಕು, ಮಕ್ಕಳನ್ನು ಓದಿಸ್ಬೇಕು. ಸಾಧ್ಯ ಇಲ್ಲದ ಮಾತು ಆಟೋ ಮಾರುವಂತ ಸಿಚುವೇಶನ್ ತರ್ತಾರೆ. ಈ ಹಿಂದೆ ನಾನು ಮಾತಾಡುವಾಗ ಹೇಳಿದ್ವಿ, ಅಗತ್ಯ ಬೆಲೆ ಇದ್ದಾಗ ಬಜಾಜ್ ಕಂಪನಿಯವರು, ಮಹೇಂದ್ರ ಕಂಪನಿಯವರು ಇಡೀ ಆಟೋವನ್ನ ಟ್ಯಾಕ್ಸಿ ಟೈಪ್ ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ತಗೊಂಡಿದ್ರು. ಕಾಂಟ್ರಾಕ್ಟ್ ಕೇಳಿದ್ರು. ಯಾಕಂತ ಕೇಳಿ ಆ ಸ್ಥಿತಿ ಬರ್ತದೆ ಈಗ. ನೆಕ್ಸ್ಟ್ ಕಂಪನಿಯವರು, ನಾವು ಡ್ರೈವರ್ಗಳಷ್ಟೇ, ನಾವು ಚಾಲಕರಷ್ಟೇ, ಮಾಲೀಕರಾಗ್ಲಿಕ್ಕೆ ಆಗೋದಿಲ್ಲ. ಗಾಡಿಗಳನ್ನೆಲ್ಲ ಮಾರಬೇಕಾಗ್ತದೆ, ಕಂಪನಿ ಕೊಡಬೇಕಾಗ್ತದೆ. ಅಂತ ಪರಿಸ್ಥಿತಿಯನ್ನ ಈ ಸರ್ಕಾರಗಳು ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಅಮರನಾಥ್ ಅವ್ರನ್ನ ಒಳ್ಳೆ ಮಾತು ಹೇಳಿದ್ರು. ಜನರ ಮೇಲೆ ಟ್ಯಾಕ್ಸ್ ಹಾಕಿ ಏನು ಮಾಡ್ತಾ ಇದ್ದೀರಿ? ಜನರು ಕೊಟ್ಟಂತ ಟ್ಯಾಕ್ಸ್ ದುಡ್ಡಲ್ಲಿ ಇಂಥ ಕೆಟ್ಟ ಆಡಳಿತ ನೀತಿಯನ್ನು ಮಾಡ್ತಿದ್ದೀರಲ್ಲ, ಪಕ್ಷದ ಕಾರ್ಯಕರ್ತರು ಮೌನವಾಗಿದ್ರಲ್ಲ, ಕಾರಣ ಏನು ಅಂತ ಕೇಳಿದ್ರು. ಆದರೆ ಕುರುಡುಗಣ್ಣಿನ ಜನಕ್ಕೆ ಮೊಂಡುತನ ಇವು ಬಹಳ ದಿನ ಉಳಿಯೋದಿಲ್ಲ. ಜನ ಈಗಾಗಲೇ ಶುರು ಮಾಡಿದ್ದಾರೆ. ಮೂಡಿಗೆರೆಯಲ್ಲಿ ಸಣ್ಣ ಹೋರಾಟ, ಆಟೋ ಚಾಲಕರ ನೇತೃತ್ವದಲ್ಲಿ ಹೋರಾಟ ಶುರುವಾದರೆ ಈ ಹೋರಾಟ ಪ್ರತಿ ಸಂಘಟನೆಗಳು ಆ ಕಾರಣಕ್ಕಾಗಿ ಇವತ್ತು ಬೆಂಬಲಿಸಿ ಬಂದಿರುವಂಥದ್ದು. ಈ ಹೋರಾಟಕ್ಕೆ ನಿಮ್ಮ ಹೋರಾಟ ನ್ಯಾಯಯುತವಾದಂಥ ಹೋರಾಟ. ಆಮೇಲೆ ನಿಮ್ಮ ಬೇಡಿಕೆಗಳೇನಿದೆಯಲ್ಲ, ಆಟೋ ಚಾಲಕರ ಬೇಡಿಕೆ, ನೀವು ತಾತ್ಕಾಲಿಕ ಬೇಡಿ ಮನವಿ ಪತ್ರ ಕೊಡ್ತೀರಿ, ಮತ್ತೆ ನೀವು ಸೈಲೆಂಟ್ ಆಗ್ತೀರಿ. ಮೊನ್ನೆ ಕೋವಿಡ್ ಗಲಾಟೆ ಸಂದರ್ಭದಲ್ಲಿ 5,000 ರೂಪಾಯಿ ಚಾಲಕರ ಸಂಘಕ್ಕೆಂದು ಘೋಷಣೆ ಮಾಡಿದ್ರು. ಎಷ್ಟು ಜನಕ್ಕೆ 5,000 ರೂಪಾಯಿ ಬಂತೇಳಿ? ಯಾರಿಗೂ ಬಂದ ಮೆಜಾರಿಟಿ ಒಂದು 60-70% ಜನಕ್ಕೆ ಹಣನೇ ಬರಲಿಲ್ಲ. ಅಂದ್ರೆ ಈ ತರದ ಸುಳ್ಳುಗಳನ್ನು ಸರ್ಕಾರಗಳು ಶುರು ಮಾಡಿದಾವೆ. ಇಂಥ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಈ ಎರಡೂ ಸರ್ಕಾರಗಳ ನೀತಿಯನ್ನ ಖಂಡಿಸಲೇಬೇಕಾಗಿದೆ. ನಾವು ಹೇಳಿದಾಗೆ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಆಟೋ ಚಾಲಕರ ಸಮಸ್ಯೆ ಅಲ್ಲ, ಇದು ದೇಶದ ಸಮಸ್ಯೆ. ನೀವು ಜನನ ಒತ್ತುಗಂಡು ಗಾಡಿ ಓಡಿಸ್ತೀರಿ. ಗಾಡಿಯಲ್ಲಿ ನೀವು ನಿಮ್ಮ ಡೀಸೆಲ್ ಹಾಕ್ಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಬಾಡಿಗೆ ಮಾಡಿ ಸಾಲ ಕಟ್ಟೋ ಸ್ಥಿತಿಯಲ್ಲಿ ಇಲ್ಲ. ನಾಳೆ ಆಟೋಗಳನ್ನ ಮಾರಬೇಕಾಗ್ತದೆ. ಆಟೋ ಮಾರಿದ್ರೆ ಸಾಮಾನ್ಯ ಜನ ತಿರುಗಾಡ್ಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಜನ ಬದುಕಲಿಕ್ಕೆ ಆಗೋದಿಲ್ಲ. ಇಂಥದ್ದೊಂದು ಕಠಿಣ ಪರಿಸ್ಥಿತಿ ಈ ದೇಶದಲ್ಲಿ ಆರಂಭ ಆಗಿದೆ. ಸರ್ಕಾರಗಳು ಎಮ್ಮೆ ಚರ್ಮದ, ಆನೆ ಚರ್ಮದ ಸರ್ಕಾರಗಳು ಕಂಪನಿ ಏಜೆಂಟ್ ಆಗಿರೋದ್ರಿಂದ ಇವರು ಮಾತಾಡುವಾಗ, ನರೇಂದ್ರ ಮೋದಿ ಅವರು ಮಾತಾಡುವಾಗ ಪ್ರತಿ ಬಾರಿ ಮಾತಾಡ್ತಾರೆ, ದೇಶ ಅಭಿವೃದ್ಧಿ ಮಾಡ್ತೀವಿ. ಮಹಿಳೆಯರ ಮಾನವತೆ ಉಳಿಸ್ಲಿಕ್ಕಾಗಲಿಲ್ಲ, ವಿದ್ಯಾರ್ಥಿಗಳನ್ನ ಉಳಿಸ್ಲಿಕ್ಕಾಗಲಿಲ್ಲ, ನಿರುದ್ಯೋಗ ಸಮಸ್ಯೆ ಒಂದು ಕಡೆ, ಟೋಟಲಿ ದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಪ್ರಜಾಪ್ರಭುತ್ವ ಅಂತ ಜಗತ್ತೆಲ್ಲ ನೋಡಿ ನಮ್ಮನ್ನ ಅಣಕ ಮಾಡ್ತಿದ್ದಾವೆ. ಇಷ್ಟೆಲ್ಲ ಸಂಪತ್ತಿದ್ರು ದೇಶನ ದಿವಾಳಿ ಮಾಡಿ ಬರೀ ಟಿವಿಯಲ್ಲಿ ಭ್ರಮೆ ಬಿತ್ತಿರೋದನ್ನ, ಭ್ರಮೆಯಿಂದ ಹೊರಗೆ ಬರಬೇಕು ದೇಶದ ಜನ. ಆಟೋ ಚಾಲಕರು ಈ ಮೂಲಕ ಮೂಡಿಗೆರೆಯಲ್ಲಿ ಒಂದು ಅವೇರ್ನೆಸ್ ಅನ್ನ, ಪ್ರಜ್ಞೆಯನ್ನು ಮೂಡಿಸಿದ್ರು. ನೀವು ಖಂಡಿತವಾಗಿಯೂ ಯಾರು ಕೂಡ ಮಾತಾಡ್ತಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೆ ಯಾವ್ದಾದ್ರು ಒಂದು ಸಂಘಟನೆಗಳು 10 ಜನ 20 ಜನ ಹೋರಾಟಗಳ ಮಾಡಿ ಮನವಿ ಕೊಡ್ತಾ ಇದ್ರು. ಆದ್ರೆ ಈ ಮಟ್ಟದಲ್ಲಿ UPA ಸರ್ಕಾರ ಇದ್ದಾಗ 56ರಿಂದ 60 ರೂಪಾಯಿ ತನಕ ಡೀಸೆಲ್ ಪೆಟ್ರೋಲ್ ಇತ್ತು. ಈ ಸರ್ಕಾರ ಬಂದ ಮೇಲೆ ಎಲ್ಲಿಗೆ ಹೋಗಿದೆ? 100 ರೂಪಾಯಿ ಮುಟ್ಟಿದೆ. ಅಷ್ಟಾದ್ರೂ ಕೂಡ ಜನ ಮಾತಾಡ್ತಿಲ್ಲ ಅಂದ್ರೆ ಏನರ್ಥ? ನಾವು ಖಂಡಿತವಾಗಿ ಪ್ರಜ್ಞಾವಂತರಾಗಬೇಕು. ನಿಮ್ಮ ಹೋರಾಟದಲ್ಲಿ ಖಂಡಿತವಾಗಿ ನಾವಿರ್ತೀವಿ. ಇಂಥ ಸರ್ಕಾರದ ನೀತಿಗಳನ್ನ ಸವಾಲಾಗಿ ಸ್ವೀಕಾರ ಮಾಡಬೇಕು. ಅದು ಯಾವುದೇ ಪಕ್ಷ ಇರಲಿ, ನಮ್ಮದೇ ಪಕ್ಷ, ನಮ್ಮದೇ ದೇಶ, ನಮ್ಮದೇ ದೇಶದ ಪ್ರಧಾನಿ. ನಮ್ಮ ಬೇರೆ ದೇಶದಿಂದ ಪಾಕಿಸ್ತಾನದವ್ರು ಬಂದಿಲ್ಲ. ಮಾತಾಡಿದ್ರು ಪಾಕಿಸ್ತಾನ, ಮಾತಾಡಿದ್ರು ಚೈನಾ ತೋರಿಸ್ತೀರಿ. ಈ ದೇಶದ ಪರಿಸ್ಥಿತಿ ಏನು ಮಾಡಿದಿರಿ? ಇದನ್ನು ನೀವು ಕೇಳಬೇಕು ಆಟೋ ಚಾಲಕರು. ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ದೇಶದ ಪ್ರತಿಯೊಂದು ಕಾನೂನನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅನ್ನ ತಿನ್ಬೇಕಾದ್ರೆ ಕೃಷಿ ರಂಗ ಏನಾಗಿದೆ ಅಂತ ನೋಡಬೇಕು. ರಸ್ತೆಗಳಿಬೇಕಾದ್ರೆ ಆಟೋಗಳಿಗೆ ಸ್ಪೇರ್ ಪಾರ್ಟ್ಸ್ ರೇಟ್ ಏನಾಗಿದೆ ಅಂತ ನೋಡಬೇಕು. ಕಾರ್ಮಿಕರ ಕಾಯ್ದೆಗಳು, ನಮ್ಮಣ್ಣ ತಮ್ಮರು ಕಾರ್ಖಾನೆಯಲ್ಲಿ ದುಡಿಯೋರು 12 ಗಂಟೆ ದುಡಿಸ್ತಿದ್ರಿ, 8 ಗಂಟೆ ಇದ್ದಿದ್ದನ್ನ 48 ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಬಂಡವಾಳಗಾರರಿಗೆ ಮಾರಿದಿರಿ. ಅದು ನಮ್ಮಣ್ಣ ತಮ್ಮಂದ್ರ ಪ್ರಶ್ನೆ. ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳೇ ನೀವು ಆಟೋ ಚಾಲಕರು. ನೀವು ಯಾರು ಟಾಟಾ ಬಿರ್ಲಾ ಜಮೀನ್ದಾರರ ಮಕ್ಕಳಲ್ಲ. ಶೋಕಿ ಮಾಡ್ಲಿಕ್ಕೆ ಆಟೋ ತಂದಿಲ್ಲ.
ಆಟೋದಲ್ಲಿ ಏನಾದರೂ ಸಂಪಾದನೆ ಮಾಡಿ ಹೆಂಡ್ರ ಮಕ್ಕಳಿಗೆ ಅನ್ನ ಹಾಕಿ ಮಕ್ಕಳನ್ನು ಓದಿಸ್ಬೇಕಂತ ಬಂದ್ರೆ ಸರ್ಕಾರ ನಿಮ್ಮ ಕೈಯನ್ನು ಕತ್ತರಿಸ್ತದೆ ಈ ರೀತಿ ನೀತಿ ಮೂಲಕ. ನಿಮ್ಮ ದುಡಿಮೆ ಇಲ್ಲ ಅಂದ್ರೆ ಮನೇಲಿ ಅನ್ನ ಇಲ್ಲ, ನಿಮ್ಮ ದುಡಿಮೆ ಇಲ್ಲ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ. ನಿಮ್ಮ ಮಕ್ಕಳನ್ನು ಏನೋ ಒಂದು ಕನಸು ಕಂಡಿದ್ರಿ, ಆ ಕನಸುಗಳೆಲ್ಲ ಮಣ್ಣು ಪಾಲು ಮಾಡ್ತಾರೆ ಇವರು. ಆ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಅಲ್ಲ, ನಾಗರಿಕರು ಕೂಡ ಇಂಥ ಹೋರಾಟದಲ್ಲಿ ಭಾಗವಹಿಸಬೇಕು, ಬೆಂಬಲಿಸಬೇಕು. ನಮ್ಮ ಬದುಕು ಮೂರ ಬಟ್ಟೆ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಹೋರಾಟ ನಡೆದಿದೆ ಖಂಡಿತವಾಗದು ನ್ಯಾಯಯುತವಾದಂಥ ಹೋರಾಟ. ಈ ಸರ್ಕಾರದ ಇಂಥ ನೀತಿಗಳನ್ನ ಖಂಡಿಸಿ ಪ್ರತಿಯೊಬ್ಬರು ಹೋರಾಟಕ್ಕೆ ಬೆಂಬಲಿಸಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಆ ಪಕ್ಷದ ಪ್ರತಿನಿಧಿಗಳು ಮೂಡಿಗೆರಲಿದ್ದಾರೆ. ನಿಮಗೆ ಕಿವಿ ಕೇಳ್ತಾ ಇದ್ರೆ, ನಿಮಗೆ ಕಣ್ಣು ಕಾಣ್ತಾ ಇದ್ರೆ ನೀವು ಈ ಮಾತುಗಳನ್ನ ಕೇಳಬೇಕು, ದಿನನಿತ್ಯ ನೋಡಬೇಕು, ಸರ್ಕಾರಕ್ಕೆ ಒತ್ತಡ ತರಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸಲಿಕ್ಕೆ ನೀವು ನಿಮ್ಮ ಕಡೆಯಿಂದ ಪ್ರತಿಭಟಿಸಬೇಕು. ನಮ್ಮ ಪ್ರತಿಭಟನೆ ನೀವು ಗಂಭೀರ ಪರಿಗಣಿಸಬೇಕಂತೇಳಿ ಹೇಳ್ತಾ, ಈ ಪೆಟ್ರೋಲ್ ಡೀಸೆಲ್ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏನು ಇಳಿಯೋ ತನಕ ನಿರಂತರವಾದ ಹೋರಾಟಕ್ಕೆ ನಾವಂತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ ನಿಮ್ಮೆಲ್ರಿಗೂ ಒಂದ್ಸಿ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಲಾಲ್ ಸಾಹೇಬ್.